ಅತ್ತೆ ನನ್ನ ಗಂಡನಿಗೆ ಪೊಲೀಸ್ನವ್ರು ಅದು ಎಷ್ಟು ಹೊಡೆದೇವ್ರು ಏನು ಕತ್ತಿಯೋ. ನಾವು ಬೇರೆ ನೋಡಕ್ ಹೋಗ್ಲಿಲ್ಲ, ಬಿಡಿಸ್ಕೊಂಬರೋಣ ಅಂತ ಅವ್ರು ಇವ್ರನ್ನ ಕೇಳ್ಕೊಂಡು ಇಲ್ಲೇ ಕೂತ್ಕೊಬಿಟ್ವಿ. ಎಷ್ಟು ಬೈಕೊಂಡಿರ್ತಾರೋ ಏನೋ ಪಾಪ. ಬನ್ನಿ ಅತ್ತೆ ಬೇಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ಸೋಣ. ಅಯ್ಯೋ ಹೋಗನಿರೇ ಮಧು, ಹೋಗನಿರು ಒಂದು ಸ್ವಲ್ಪ ಹೊತ್ತು. ಯಾಕತ್ತೆ ಇಲ್ಲಿ ತನಕ ಬಂದು ಸ್ವಲ್ಪ ಹೊತ್ತು ಅಂತ ಇನ್ನ ಏನ್ ಮೀನಾಮೇಶ ಹೇಳ್ತಾ ಇದೀಯಾ? ಹೋಗೋಣ, ಅಲ್ಲೇ ನಮ್ಮನೇನೇನು ಯಾರು ಏನು ಮಾಡಲ್ಲ, ನಾವೇನ್ ತಪ್ಪು ಮಾಡಿದೀವ, ನೋಡಕ್ ಹೋಗ್ತಿರೋದು ಅಷ್ಟೇನೆ. ಯಾಕೆ ಎದರ್ಕಂತ ಇದೀಯ? ನಾನು ಇದ್ದೀನಲ್ಲ. ಅಯ್ಯೋ ಎದರ್ಕಮ್ಮ ಪ್ರಶ್ನೆ ಅಲ್ವೇ. ರಮ್ಮಿಂಗೆ ಫೋನ್ ಮಾಡಿಸಿದ್ದೆ ಯಾರ ಹತ್ರನೋ, ನಾನು ಬತ್ತಿನ ಕಣ ಮಟ್ಟ ಅವನಿಗೆ ಅಣ್ಣ ಇನ್ನು ನೋಡಕ್ ಹೋಗೋಣ ಅಂತ ಅವಳು ಹೇಳಿದ್ಲು. ಅದಕ್ಕೆ ಅವಳು ಬಂದ್ಬಿಡ್ತಾಳೆ, ಅವಳು ಕರ್ಕೊಂಡು 3 ಜನನು ಒಟ್ಟಿಗೆ ಹೋಗೋಣ ಅಂತ ಅಷ್ಟೇನೆ. ಈಗ ಬರ್ತೀನಿ ಅಂತ ಹೇಳ್ತಾ ಇದ್ಲಿ ನಂದು 5-10 ನಿಮಿಷ. ಇರು, ಅವಳು ಕರ್ಕೊಂಡು ಹೋಗೋಣ. ಪಾಪ ಅವಳು ಸಖತ್ ಬೇಜಾರು ಮಾಡ್ಕೊಂಡ್ಲು. ಹೌದಾ, ಸರಿ ಆಯ್ತು ಬಿಡಿ, ರಮ್ಯಾನು ಬಂದ್ಬಿಡ್ಲಿ, ಹೋಗೋಣ. ಅಲ್ವೇ ಮಧು, ನಾವು ಯಾರ ಹತ್ರ ಸಹಾಯ ಕೇಳಿದ್ರೆ ಯಾರೂ ಸಹಾಯ ಮಾಡಲಿಲ್ಲ. ಈಗ ಹೆಂಗೆ ಬಿಡಿಸ್ಕೊಂಬರೋದು? ಅಲ್ಲ, ಮನುಗೆ ಜಾಮೀನು ಕೊಡ್ತಾರಾ? ಜಾಮೀನು ಕೊಟ್ಟರೆ ಬಿಡಿಸ್ಕೊಂಬರ್ಬೋದಾ? ಅದಕ್ಕೆಲ್ಲ ದುಡ್ಡೆಲ್ಲ ಜಾಸ್ತಿ ಬೇಕಾಗುತ್ತೋ ಏನೋ? ಹೌದತ್ತೆ, ಡ್ರಗ್ಸ್ ಕೇಸ್ ಬೇರೆ, ಅದಕ್ಕೂ ಜಾಮೀನು ಕೊಡ್ತಾರೋ ಇಲ್ವೋ ಮೊದಲು ಕೇಳಬೇಕು. ಅಯ್ಯೋ, ಏನಾನ ಜಾಮೀನು ಕೊಡಲ್ಲ ಅಂತಂದರೆ ಪರ್ಮನೆಂಟಾಗಿ ಅವರು ಜೈಲ್ನಾಗೆ ಇರಬೇಕಾಗುತ್ತೆ. ನಾನು ಅವಾಗ ನಾತೆ ಆಗ್ಬಿಡ್ತೀನಿ, ನಮಗೆ ಸಪೋರ್ಟಿಗೆ ಯಾರು ಇಲ್ದಂಗೆ ಆಗ್ತಾರತ್ತೆ. ಅವಾಗ ನಂದಿನಿ ಸಿದ್ದುನಂತೂ ಹಿಡಿಯೋಕ್ಕಾಗಲ್ಲ, ನಾವು ಅವ್ರಿಗೆ ಮನೆ ಕೆಲಸದಳ ಆದಂಗೆ ಆಗ್ಬಿಡ್ತೀವಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಾಗುತ್ತೆ. ತಿರ್ಗಿಸಿ ಒಂದು ಮಾತು ಆಡೋಕ್ಕಾಗಲ್ಲ, ಯಾಕೆಂದರೆ ನಮ್ಗೆ ಯಾರು ಸಪೋರ್ಟ್ ಇರುವಲ್ಲ. ನಾವಿಬ್ರು ಹೆಂಗಸ್ರು ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಅದಕ್ಕೆ ಹೆಂಗಾದ್ರು ಮಾಡಿ ಬಿಡಿಸ್ಕೊಂಬರೋ ವ್ಯವಸ್ಥೆ ಮಾಡಲೇಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಸುಮ್ಮನಿರೇ ಮಧು, ಹಂಗೆಲ್ಲ ಎದುರಿಸ್ಬೇಡ, ನನಗೆ ಬಾಯಿ ಹೋದಂಗೆ ಆಗುತ್ತೆ. ನನ್ನ ಮಗ ಬಂದೇ ಬರ್ತಾನೆ. ಅಯ್ಯೋ ಅಲ್ಲ, ನಿನಗಾದ್ರೂ ಅವನು ಏನು ಕೆಲಸ ಮಾಡ್ತಾನೆ ಅಂತನ ಗೊತ್ತಿರ್ಲಿಲ್ವೇನೆ? ಕೇಳಬೇಕಿತ್ತು ತಾನೇ. ನನಗೇನು ಗೊತ್ತತ್ತೆ? ಏನಕ್ಕೆ ಕೇಳಿದ್ರೆ ನಿಮ್ಗೆ ಯಾಕೆ? ಒಟ್ಟಿನಲ್ಲಿ ನಾನು ಚೆನ್ನಾಗಿ ದುಡಿತಾ ಇದ್ದೀನಿ ತಾನೆ, ಅದಕ್ಕೆ ಸಂತೋಷ ಪಡ್ರಿ ಅಂತ ಹೇಳಿದ್ರಲ್ವಾ. ಅದಕ್ಕೆ ನಾವು ಜಾಸ್ತಿ ಯಾಕೆ ವಿಚಾರಿಸಿ ಅವ್ರಿಗೆ ಬೇಜಾರು ಮಾಡೋದಂತ ಸುಮ್ಮನೆ ಅದೇ ನಾನು. ನೀವು ವಿಚಾರಿಸ್ಲಿಲ್ಲ. ಅಯ್ಯೋ, ಆ ನಂದಿನಿ ಮತ್ತೆ ಅವಜ್ಜಿದು ಅದು ಎಂತ ಬಾಯೋ, ಏನು ಸುಡ್ಗಾಡು, ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೋ, ಯಾವಾಗ ಪೊಲೀಸ್ನವ್ರು ಬರ್ತಾರೋ ಅಂತ ಆಗ್ಲಾಗ್ಲ ಹೇಳ್ತಾ ಇದ್ರು. 10,000 ಸಂಬಳ ತರ್ತಾರೆ ಒಂದು ದಿವಸಕ್ಕೆ ಅಂತ ಹೇಳಿದ ತಕ್ಷಣ ಹಂಗೆ ಆಗೋಯ್ತು. ಅದೆಂತ ಬಾಯೋ, ಏನು ಕತ್ತಿ ಅವ್ರ ನಾಲ್ಗೆಗೆ ಮಚ್ಚೆ ಐತೋ ಏನೋ ನಂದಿನಿ ಅವಜ್ಜಿ ಬಾಯಿಗೆ. ಅವ್ರು ಹೇಳ್ದಂಗೆ ಆಯ್ತಲ್ಲತ್ತೆ, ಅವ್ರಿಗೂ ಅದೇ ಬೇಕಾಗಿತ್ತು, ಅದೇ ಆಯ್ತು, ಬಿಡು ಹೋಗ್ಲಿ. ಅಮ್ಮ ಮಧು, ಏನಾಯ್ತು? ಅಣ್ಣ ಏನಾಯ್ತು? ಏನ್ ಕೇಸ್ ಮೇಲೆ ಅರೆಸ್ಟ್ ಮಾಡಿರೋದು? ರಮ್ಯಾ ಬಂದೇನೆ, ಅದೇನೋ ಡ್ರಗ್ಸು ಪಗ್ಸು ಅಂತಂತೆ. ಇವನು ಎಲ್ಲಿಂದನೋ ಎಲ್ಲಿಗೋ ಸಾಗಿಸ್ತಾ ಇದ್ದಂತೆ. ಪೊಲೀಸ್ನವ್ರು ಕಂಡಿಡ್ದು ಮನೆಗೆ ಬಂದು ಇಟ್ಕೊಂಡು ಹೋದ್ರು. ಅವ್ರ ಕೈಯಾಗೆ ಅದ್ರದ್ದು ಸೂಟ್ ಕೇಸ್ ಇತ್ತು, ಅದನ್ನು ನೋಡಿ ಎಲ್ಲ ಇಟ್ಕೊಂಡು ಹೋಗ್ಯವ್ರೆ. ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ನೋಡಕ್ ಹೋಗಿಲ್ಲ, ಯಾರ್ಯಾರನೋ ಕೇಳಿದ್ವಿ. ನಂದಿನಿನೆಲ್ಲ ಕೇಳಿದ್ವಿ. ಅವ್ರ ಅಣ್ಣಗೆ ಅವ್ರ ಅಪ್ಪ ಯಾರನ್ನ ಪರಿಚಯ ಇರ್ತಾರಲ್ವಾ, ಅಲ್ಲಿ ಓಡಾಡ್ತಿರ್ತಾರೆ. ಯಾರನ್ನ MLA ಅಥವಾ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಯಾರನ್ನ ಹೇಳಿಸ್ರಿ ಅಂತಾನ. ಅದಕ್ಕೆ ಒಪ್ಲೇ ಇಲ್ಲ ಅವಳು. ತಿರ್ಗಾ ನಮ್ಮ ಊರಿನ ಚೇರ್ಮನ್ರನ್ನು ಕೇಳಿದ್ವಿ. ಅಯ್ಯಪ್ಪನು ನಾನು ಬರಲ್ಲಮ್ಮ ಇಂಥ ಕೇಸ್ಗಳಿಗೆಲ್ಲ ನಮ್ತ ಅಂದ. ಇನ್ನೇನು ಮಾಡೋದು? ಅದಕ್ಕೆ ನಿನಗೂ ಫೋನ್ ಮಾಡಿದೆ, ಬಾ ಹೋಗಿ ನೋಡ್ಕೊಂಬರೋಣ ಅಂತಾನ. ಆ ಡ್ರಗ್ಸ್ ಕೇಸಾ? ಡ್ರಗ್ಸ್ ಸಾಗಿಸ್ತಿದ್ನ? ಅಲ್ಲ, ಇವನ್ಗೆ ಎಲ್ಲಿ ನಾವು ಬರುತ್ತೆ ಡ್ರಗ್ಸ್ ಪಕ್ಸ್ ಎಲ್ಲ? ಅದೆಲ್ಲ ಅಷ್ಟು ಸುಲಭನಾಗಿ ಎಲ್ಲರ ಕೈಗೂ ಸಿಗುತ್ತಾ? ಸುಮ್ಮನೆ ಪೊಲೀಸ್ನವರೆಲ್ಲ ಸುಳ್ಳು ಹೇಳಿರ್ಬೇಕು. ಇಲ್ಲ ರಮ್ಯಾ, ಹಂಗೆಲ್ಲ ಏನು ಸುಳ್ಳೇನು ಹೇಳಿಲ್ಲ. ಅವ್ರ ಕೈಯಾಗೆ ಇತ್ತು ಅದು ಡ್ರಗ್ಸ್ ಅನ್ನೋದು. ಅವರೇ ಅಟ್ಟಿಸ್ಕೊಂಬಂದು ಮನೆಗೆ ಬಂದ್ರು, ಇಟ್ಕೊಂಡೋದ್ರು. ಹಂಗೂ ನಮ್ಮ ಮನೆಯವರು ಮನೆಗಿಲ್ಲ ಅಂತ ಹೇಳ್ರಿ ಅಂತ ನಮ್ಮ ಹತ್ರ ಹೇಳಿದ್ರು. ಆದ್ರೂ ಅವ್ರ ಮಾತು ಕೇಳಲಿಲ್ಲ. ಒಳಗೆಲ್ಲ ಹೋಗಿ ಹುಡ್ಕಾಡ್ಕೊಂಡು ಹಿಡ್ಕೊಂಬಂದ್ರು. ಆ ಡ್ರಗ್ಸನ್ನು ತಗೊಂಬಂದು ತೋರಿಸಿದ್ರು. ಇದನ್ನೆಲ್ಲ ಸಾಗಿಸೋದು, ಮಾರಾಟ ಮಾಡೋದು ಅಪರಾಧ, ಇದನ್ನ ಮಾಡಂಗಿಲ್ಲ ಅಂತ ಹೇಳಿ ಹೇಳ್ಕೊಂಡೋದ್ರು. ನಾವೆಷ್ಟು ಕೇಳ್ಕೊಂಡ್ರು ಬಿಡ್ಲಿಲ್ಲ ಕಣೆ ರಮ್ಯಾ. ಬಾ ಹೋಗೋಣ, ನಿಮ್ಮ ಅಣ್ಣ ಅಲ್ಲಿ ಎಷ್ಟು ಸಂಕಟ ಪಡ್ತಾ ಇದ್ದಾರೋ ಏನೋ ಜೈಲ್ನಾಗೆ. ಬಾ ನೀನ್ ಬರ್ಲಿ ಅಂತ ನಾವು ಇಟ್ಟತ್ತು ಕಾಯ್ತಿದ್ವಿ. ಬರೀ ಹೋಗೋಣ ಅತ್ತೆ, ಬಾತೆ ನಡೀರಿ, ನಾನು ಬರ್ತೀನಿ. ಆ ಪೊಲೀಸ್ ಇನ್ಸ್ಪೆಕ್ಟರ್ನ ನಾನು ಕೇಳ್ತೀನಿ, ನಿಜವಾಗ್ಲೂ ನಮ್ಮ ಅಣ್ಣನೇ ಮಾಡಿದ್ನ ಅಥವಾ ಯಾರ್ದೋ ಮಾಡಿರೋ ಕೇಸ ನಮ್ಮ ಅಣ್ಣನ ಮೇಲೆ ಎತ್ತಾಕಿ ಈ ಥರ ಎಲ್ಲ ಮಾಡಿದಾರೋ ಅಂತನ ಕೇಳೋಣ ನಡೀರಿ. ನಾವು ಅಮ್ಮಾಯಕರು ಸಿಕ್ಕಿದ್ರು ಅಂತನ ಹಿಂಗೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಾ? ಯಾರ್ಯಾರು ದೊಡ್ಡ ಕೇಸ್ಗಳನ್ನೆಲ್ಲನ ಹಿಂಗೆ ಬಡವ್ರ ಮೇಲೆ ಹಾಕ್ಬಿಟ್ಟು ಅವ್ರನ್ನ ಎಸ್ಕೇಪ್ ಮಾಡಕ್ಕೆ ಮಾಡ್ತಿರ್ತಾರೆ ಅನ್ಸುತ್ತೆ ಪೊಲೀಸ್ನವ್ರು. ಅಯ್ಯೋ ಯಾಕೆ ಬೇಕಂಬ ರಮ್ಯಾ, ಅವ್ರ ಕೂಟೆಲ್ಲ ನಾನು ಜಗಳ ಮಾಡಕ್ ಹೋಗ್ಬೇಡ. ಆಮೇಲೆ ನಾವು ಅದನ್ನೇ ಕೇಳಿದ್ವಿ, ನಮ್ಮನ್ನೇ ಬಾಯಿಗೆ ಬಂದಂಗೆ ಬೈದ್ರು. ಹಿಂಗ ಮಗನ್ಗೆ ಬುದ್ಧಿ ಹೇಳೋದು ಅಂತಾನೆ. ಬಾ ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಬರೋಣ. ನೀನ್ ಯಾಕೆ ಕಳ್ತೀಯಮ್ಮ, ನಾನಿದ್ದೀನಿ ನಡಿ ಸುಮ್ಮನೆ. ಅಯ್ಯೋ ಅದು ನಿಧಾನಕ್ಕೆ ಹೋಗಿ ಐದಾರೋ ಇಲ್ವಮ್ಮ, ಪೊಲೀಸ್ನವರು ತಿರ್ಗ ಬೈತಾರೆ ಕೇಳ್ಕೊಂಡಂಗೆ ಒಳಕ್ ಬಂದ್ರಿ ಅಂತಾನೆ. ಹಂಗೆಲ್ಲ ಏನೂ ಇಲ್ಲ, ಸುಮ್ಮನೆ ನಡಿಯಮ್ಮ. ನೀನ್ ಯಾಕೆ ಅಷ್ಟೊಂದು ಎದ್ರಕಂತೀಯ? ಪೊಲೀಸ್ ಅಂದ್ರೆ ಏನು ಅವ್ರೇನೇನು ನಮ್ಮನೇನು ಹಿಡಿದು ಒಳಕ್ ಹಾಕಲ್ಲ, ನೋಡಕ್ ಬಂದಿದೀವಿ ಅಂತಂದ್ರೆ ಏನು ಅಂಬಲ್ಲ. ನಡಿ ಸುಮ್ಮನೆ.
ಯಾರೇ ನೀವು? ಅದೇ ಮೇಡಮ್, ನಾನು ಮನು ಹೆಂಡತಿ, ಇವರು ನಮ್ಮ ಅತ್ತೆ, ಅವಳು ಮನು ತಂಗಿ. ಹೌದಾ? ಏನು ಬಂದಿದ್ದು? ಅಲ್ಲ ಮೇಡಮ್, ನನ್ನ ಅಣ್ಣಯ್ಯ ಆ ಥರ ಎಲ್ಲ ಡಕ್ಸು ಪಕ್ಸು ಎಲ್ಲಲ್ಲ, ಹಂಗೆಲ್ಲ ಸಾಕ್ಸೋನಲ್ಲ. ಇದು ಯಾರ್ದೋ ಮೋಸ, ಬೇರೆಯವ್ರದ್ದು ಯಾರ್ದೋ ಕುತಂತ್ರಕ್ಕೆ ನಮ್ಮ ಅಣ್ಣ ಬಲಿಯಾಗಿದ್ದಾನೆ. ನೀವು ಸ್ವಲ್ಪ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ. ನಮ್ಮ ಅಣ್ಣನ ಅರೆಸ್ಟ್ ಮಾಡಿರೋದು ತಪ್ಪು. ಮೊದಲು ಅವ್ರು ಯಾರಿದ್ದಾರೆ ಅವ್ರನ್ನೂ ಅರೆಸ್ಟ್ ಮಾಡಿ. ನೀವ್ಯಾರಮ್ಮ? ನಾನು ಅವ್ರ ತಂಗಿ ರಮ್ಯಾ ಅಂತನ. ಹೌದಾ? ಸರಿ ಸರಿ ಆಯ್ತು. ನೀನು ಏನಕ್ಕೆ ಬಂದಿದ್ಯಾ ಕೆಲಸ ಮಾಡ್ಕೊಂಡು ಹೋಗು. ನಮ್ಮ ಕೆಲಸದ ಬಗ್ಗೆ ನೀನು ಹೇಳ್ಬೇಕಾಗಿಲ್ಲ, ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತನ. ನೀವೇನಕ್ಕೆ ಬಂದಿರೋದೀಗ? ಅದು ನಮ್ಮ ಅಣ್ಣನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಅವನ್ನ ಸ್ವಲ್ಪ ಮಾತಾಡ್ಸೋಕ್ಕೆ ಪರ್ಮಿಷನ್ ಕೊಡ್ತೀರಾ? ಸರಿ ಸರಿ ಆಯ್ತು, 10 ನಿಮಿಷ ಅಷ್ಟೇ ಟೈಮ್ ಇರೋದು. ಬೇಗ ಹೋಗಿ ಮಾತಾಡ್ಸ್ಕೊಂಡು ಬೇಗ ಹೋಗ್ಬಿಡ್ಬೇಕು. ಸರಿ ಸರಿ ಆಯ್ತು ಮೇಡಮ್ ಅವರೇ, ಬೇಗ ಹೋಗ್ತೀವಿ. ನಡಿಯೇ ಮಧು, ರಮ್ಯಾ ನಡೀರಿ. ಅಮ್ಮ, ಅಪ್ಪ, ಅಯ್ಯೋ ಅಯ್ಯೋ ಅತ್ತೆ ನೋಡಿ, ಅವ್ರನ್ನ ಹೆಂಗ್ ಹೊಡೆದು ಮಲಗಿಸಿದ್ದಾರೆ. ರೀ ರೀ, ಮನು 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 ಎದ್ದೇಳು. ಅಯ್ಯೋ ದೇವ್ರಿ, ಏನಿದು ಹಿಂಗ್ ಮಲ್ಕೊಂಡಿದ್ದಾನೆ? ಅಣ್ಣ ಅಣ್ಣ ಎದ್ದೇಳು. ಇದೇನಾಯ್ತು ಅಣ್ಣ? ಏನಾಯ್ತು? ಕಾಲು ನೆಟ್ಟು ಕೂತ್ಕೊಳ್ಳು. ಅಮ್ಮ, ಅಯ್ಯೋ ರಮ್ಯಾ, ಪೊಲೀಸ್ನರಂತೂ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಕಣೆ. ಕಾಲಿಗಂತೂ ನಿಂತ್ಕೋಬೇಕಾಗ್ತಿಲ್ಲ. ಹೌದೇನಪ್ಪ ಮನು? ಅಯ್ಯೋ ದೇವ್ರೇ, ಆ ಪೊಲೀಸ್ನರೇನು ಮನುಷ್ಯರು ರಾಕ್ಷಸರು? ನನ್ನ ಮಗನ ಕಾಲುನು ನಿಂತ್ಕೊಂಬಕ್ಕೂ ಬರ್ದಂಗ ಹಂಗ್ ಹೊಡೆದಿದ್ದಾರೆ. ಯಾಕೋ ಯಾಕೋ ಇಂಥ ಕೆಲಸ ಮಾಡಿದೆ ಮನು. ಅಯ್ಯೋ, ಎಗ್ ರೈಸ್ ಅಂಗಡಿ ಮಾಡ್ಕೊಂಡು ಹೆಂಗೋ ಅತ್ಲಾಗೆ ಜೀವನ ಮಾಡ್ತಿದ್ವಿ, ಆದ್ರೆ ಈ ತರ ಸಿಗಾಕೊಂಡು ಜೈಲಿಗೆ ಬಂದು ಹಿಂಗೆ ಒದೆ ತಿಂದಿದ್ಯಲ್ಲ ಮನು. ನಿನ್ನಂತೂ ಇಲ್ಲಿ ನೋಡಕ್ಕಾಗ್ತಿಲ್ಲ ಕಣೋ ದೇವ್ರೇ. ಅಯ್ಯೋ, ನನ್ನ ಮಗುಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಅಯ್ಯೋ ಅಯ್ಯೋ ರೀ, ಏನ್ರಿ ನಿಮ್ಮ ಅವಸ್ಥೆ? ಅಯ್ಯೋ, ಇದೆಲ್ಲ ಬಿಟ್ಬಿಡ್ರಿ, ಇದು ಯಾವುದು ಬೇಡ. ಮೊದಲು ಹೆಂಗೋ ಎಗ್ ರೈಸ್ ಅಂಗಡಿ ಮಾಡ್ತಿದ್ವಿ, ಅದರಲ್ಲೇ ಮಾಡ್ಕೊಂಡು ಅದರಲ್ಲೇ ಜೀವನ ಮಾಡೋಣ. ಅತಿ ಆಸೆ ಬೇಡ. ಒಂದೇ ಸಲ ಸಾವುಕಾರ ಆಗ್ಬೇಕನ್ನೋ ಆಸೆನ ಬಿಟ್ಬಿಡ್ರಿ, ಬೇಡ. ಅಯ್ಯೋ ಅಯ್ಯೋ ಮಧು, ಏನು ಮಾಡಲಿ? ನೀನು ಅಮ್ಮನೂ ಸೇರ್ಕೊಂಡು ದುಡಿ ದುಡಿ ನೀನು ಸೈಡ್ ತಕೋ, ಸಿದ್ಧ ತಗೊಂಡ ಅಂತ ನಾ ಬೇರೆ ಹೇಳ್ತಾ ಇದ್ರಿ ಮನೆಗೆ ಬಂದಂಗೆಲ್ಲನ. ಅದಕ್ಕೆ ನಾನು ದುಡಿಬೇಕಲ್ಲ, ಒಂದೇ ಸಲ ಸಾವುಕಾರ ಆಗಂತ ಏನಾದ್ರು ಕೆಲಸ ಇದ್ದರೆ ನೋಡ್ಕೊಳ್ಳೋಣ ಅಂತ ಹಿಂಗೆ ಹೋಗ್ತಾ ಇದ್ದೆ. ಯಾರೋ ಒಬ್ಬ ಬಂದ, ಏನಪ್ಪ ಅಂತ ಹಿಂಗೆ ಮಾತಾಡಿಸ್ತಾ. ನಾನು ಅದಕ್ಕೆ ಹಿಂಗೆ ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದೆ. ಅವನು ಯಾರೋ ಕೆಲಸ ಕೊಡಿಸ್ತೀನಿ, ನಾನು ಹೇಳಿದ ಕೆಲಸ ಮಾಡ್ತೀಯಾ, ನಿನಗೆ ದಿನಕ್ಕೆ 10,000 ಸಿಗುತ್ತೆ ಸಂಬಳ ಅಂತಂದ. ನಾನು 10,000 ಕೊಡ್ತಾರಲ್ವ ಅಂತೇಳಿ ಆಸೆಯಿಂದ ಒಪ್ಕೊಂಡೆ. ಆದ್ರೂ ನನಗೆ ಭಯ ಇತ್ತು, ಪೊಲೀಸ್ನವ್ರಿಗೆ ಎಲ್ಲಿ ಸಿಗಾಕಂತೀನೋ ಅಂತ. ಅವನು ಏನೂ ಭಯ ಪಡಬೇಡ, ನಾವು ಹೇಳ್ದಂಗೆ ತೊಗೊಂಡೋಗಿ ಹೇಳಿದ ಜಾಗಕ್ಕೆ ಮುಟ್ಸು ಸಾಕು ಅಂತ ಹೇಳಿದ್ರು. ಆದರೆ ಅದು ಈ ಥರ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ನಾನು ಸಿಗಾಕಂತೀನಿ ಅಂತ ನಾನು ಯೋಚನೆ ಮಾಡಲಿಲ್ಲ. ಅಯ್ಯೋ, ಈಗ ಹೆಂಗೆ? ಆದಷ್ಟು ಬೇಗ ನನ್ನ ಮನೆ ಇಲ್ಲಿಂದ ಆಚೆ ಕರ್ಕೊಂಡೋಗ್ರಿ. ರಮ್ಯಾ, ಹೆಂಗಾದ್ರೂ ಮಾಡಿ ನಾನು ಕರ್ಕೊಂಡೋಗಿ, ನಾನು ಬಿಡಿಸ್ಕೊಂಡೋಗಿ ಇಲ್ಲಿಂದನ. ಅಯ್ಯೋ ಅಣ್ಣ, ನಿನ್ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಕಳ್ಳು ಚುರುಕ್ ಅನ್ನುತ್ತಲ್ಲೋ. ಅಲ್ಲ, ಇಂಥ ಕೆಲಸ ಯಾಕೋ ಬೇಕಾಗಿತ್ತು ನಿನ್ಗೆ? ಕೂಲಿ ಮಾಡ್ಕೊಂಡು ತಿಂದ್ರು ಇಂಥ ಸವಾಸ ಮಾಡ್ಬೇಡ ಕಣೋ. ನೋಡು, ಈಗ ಅದೇನೋ ಹೇಳ್ತಾರಲ್ಲ, ನೀನೊಬ್ಬ ಮಾಡಿದ್ಕೆ ಎಲ್ಲರೂ ಶಿಕ್ಷೆ ಅನುಭವಿಸ್ದಂಗ ಆಗೈತೆ. ನಮ್ಮ ಮರ್ಯಾದೆ ಇರುತ್ತೆ ಊರಾಗೆ ಹೇಳು. ಯಾರು ಮರ್ಯಾದೆ ಕೊಡ್ತಾರೆ? ಯಾರು ಕೆಲಸ ಕೊಡ್ತಾರೆ ನಿನಗೆ? ಹೆಂಗೋ ಎಗ್ ರೈಸ್ ಅಂಗಡಿ ಮಾಡ್ಕೊಂಡು ಇದ್ದೆ, ಅದರಲ್ಲೇ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದ್ ಬಿಟ್ಬಿಟ್ಟು ಈ ತರ ಕೆಲಸ ಮಾಡಬಾರ್ದಾಗಿತ್ತು ಬಿಡು. ನನ್ನ ತನ್ನಾದ್ರೂ ಹಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಹೋಗೋಣ ಬೇಡ ಅಂತ ಒಂದು ಮಾತಾದ್ರೂ ಫೋನ್ ಮಾಡಿ ಕೇಳ್ಬೇಕು ತಾನೆ. ನಾನು ಹೇಳ್ತಿದ್ದೆ ಬೇಡ ಅಂತನ. ನನಗೆ ವಿಷಯನೇ ಗೊತ್ತಿಲ್ಲ ನೀನ್ ಕೆಲ್ಸಕ್ಕೆ ಹೋಗೋದು, 10,000 ದುಡಿತಾ ಇರೋದು ಅಂತ. ನಾನು ಅವಾಗಲೇ ತಕ್ಷಣ ಬಂದ್ಬಿಡ್ತಿದ್ದೆ, ನನಗೇನಾದ್ರು ವಿಷಯ ಗೊತ್ತಾಗಿದ್ರೆ. ಅಲ್ಲಮ್ಮ ಮಧು, ನೀನಾದ್ರೂ ಅಮ್ಮಯ್ಯಾದ್ರೂ ಮೂವರು ಒಬ್ಬರಾದ್ರೂ ಹಿಂಗ್ ಹೋಗ್ತಾ ಇದ್ದಾನೆ ಕೆಲಸಕ್ಕೆ, 10,000 ದುಡಿತಾನೆ ಅಂತ ಒಂದು ಮಾತು ನನ್ನ ಹತ್ರ ಯಾಕಮ್ಮ ಹೇಳಿಲ್ಲ ನೀನು? ಮಧು, ನೀನಾದ್ರೂ ಹೇಳ್ಬೋದಿತ್ತು ತಾನೆ. ಹೇಳೋಣ ಅಂದ್ಕೊಂಡ್ವಮ್ಮ, ಆದ್ರೆ ನಿನಗೆ ಈಗಲೇ ಹೇಳೋದು ಬೇಡ. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಸೈಡ್ ತಗೊಂಡ್ಬಿಟ್ಟು ಆಮೇಲೆ ಹೇಳೋಣ ಅಂತ ನಾನು ಮಧುನು ಅಂದ್ಕೊಂಡಿದ್ವಿ. ಆದ್ರೆ ಇನ್ನು ಕೆಲ್ಸಕ್ಕೆ ಸೇರ್ಕೊಂಡು 1 ವಾರನೋ 10 ದಿವಸನೋ ಆಯ್ತೇನೋ, 2 ಸರಿ ತಂದ, 3ನೇ ಸರಿ ಸಿಗಾಕಂಡ. ಈ ಥರ ಆಗೋಯ್ತು ನೋಡು. ಹೋಗ್ಲಿ ಬಿಡು ಅಣ್ಣ, ನೀನೇನು ಯೋಚನೆ ಮಾಡಬೇಡ. ನಾನು ಹೆಂಗಾದ್ರೂ ಮಾಡಿ ಬೇಲ್ ತಗೊಂಡ್ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಹೊಳಬೇಡ, ಸುಮ್ಮನಿರು. ಬಾರಮ್ಮ, ಪೊಲೀಸ್ನವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ. ಅಯ್ಯೋ, ಮನೆಯಿಂದ ಬರ್ಬೇಕಾದ್ರೆ ಇವನಿಗೆ ಏನಾನ ಊಟನ ತರಬೇಕಾಗಿತ್ತು, ಅದನ್ನು ಮರ್ತು ಬಂದ್ವಿ. ಮನು, ಊಟ ಕೊಡ್ತಾರೇನೋ ಇಲ್ಲಿ? ಕೊಡ್ತಾರಮ್ಮ, ಆದರೆ ತಿನ್ನಕ್ಕಾಗಲ್ಲ. ಸಪ್ಪೆ ಸಾರು ಮುದ್ದೆ ಅನ್ನನೂ ಕೊಡ್ತಾರೆ, ಆದರೆ ತಿನ್ನಕ್ಕಾಗಬೇಕಲ್ಲ. ರಾತ್ರಿ ಹೊತ್ತಲ್ಲಿ ನಿದ್ದೆ ಬರೋಲ್ಲ, ಮೈಕೈಯೆಲ್ಲ ನೋವು, ಎದ್ದು ಕುಕ್ಕಮಕ್ಕಾಗಲ್ಲ. ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೂ ಕುಂಟ್ಕೊಂಡು ಹೋಗ್ಬೇಕು. ಅಮ್ಮ, ಹಿಂಸೆ ಆದಂಗೆ ಆಗುತ್ತೆ. ಅಯ್ಯೋ ದೇವ್ರೆ, ನನ್ನ ಮಗುಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ? ಅಯ್ಯೋ ರಮ್ಯಾ, ಹೆಂಗಾದ್ರೂ ಮಾಡಿ ನಿಮ್ಮ ಅಣ್ಣನ ಬಿಡಿಸ್ಕೊಂಡು ಹೋಗಿ. ಆಯ್ತಮ್ಮ, ನಾನು ಬಿಡಿಸ್ಕೊಂಡು ಹೋಗ್ತೀನಿ, ನೀನು ಅಳಬೇಡ, ಸುಮ್ಮನಿರು. ಅಣ್ಣ ಧೈರ್ಯವಾಗಿರು,
ನಾನು ಪೊಲೀಸ್ನರ ಹತ್ರ ಲಾಯರ್ ಹತ್ರ ಮಾತಾಡ್ಕೊಂಡು ನೀನು ಬಿಡಿಸ್ಕೊಂಡು ಹೋಗಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಬರೀ ಹೋಗೋಣ ಈಗ, ಪೊಲೀಸ್ನರು ಬೈತಾರೆ ತಿರ್ಗಾ ಜಾಸ್ತಿ ಹೊತ್ತಿಲ್ಲಿದ್ರೆ. ಬಾರಮ್ಮ. ಆಯ್ತು ನಡಿಯ ಹೋಗೋಣ. ಮನು, ನಾವು ಹೋಗ್ತೀವಪ್ಪ, ಹುಷಾರು. ಬರ್ತೀವಿ. ಮಧು, ರಮ್ಯಾ, ಹೋಗ್ತೀರಾ ನನ್ನೊಬ್ಬನೇ ಬಿಟ್ಟು? ಅಯ್ಯೋ ಅಳ್ಬೇಡ ಕಣೋ, ಸಮಾಧಾನ ಮಾಡ್ಕೊ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.